ಇವಾಗ ಟೈಮ್ ಮಧ್ಯರಾತ್ರಿ 1 ಗಂಟೆ. ನಾನು ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದ್ದೀನಿ ಗೊತ್ತಾ? ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಹಾಗೆ ಶೇರ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ. ಇದು ನನ್ನ ಭಾನುವಾರದ ಮಿನಿ ವ್ಲಾಗ್. ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಊರಲ್ಲೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸಿ ನಾವು ಬ್ಯಾಕ್ ಟು ಮೈಸೂರಂತೆ ಈವ್ನಿಂಗ್ ಹೊರಟಾಗ್ಲೇ ಆಗಲೇ 6 ಗಂಟೆ ಆಗೋಗಿತ್ತು. ಬಟ್ ಆನ್ ದ ವೇ ಬರ್ತಾ ಶ್ರೀರಂಗಪಟ್ಟಣದ ಹತ್ರ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು. ನಿಜವಾಗ್ಲೂ ಭಯ ಆಗುತ್ತೆ ಈ ಥರ ಎಲ್ಲ ರೋಡ್ ಆಕ್ಸಿಡೆಂಟ್ಗಳನ್ನ ನೋಡ್ತಾ ಇದ್ರೆ. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಒಂದೇ, ನಿಧಾನ ಆದರೆ ಏನು ಮುಳುಗೋಗಲ್ಲ, ಪ್ರಪಂಚ ಪ್ರಳಯನೂ ಆಗಲ್ಲ. ದಯವಿಟ್ಟು 1 ಗಂಟೆ 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಿಧಾನವಾಗಿ ಹೋಗಿ. ಯಾಕಂದರೆ ನಿಮ್ಮನ್ನು ನಂಬ್ಕೊಂಡು ಒಂದು ಫ್ಯಾಮಿಲಿ ಕಾಯ್ತಾ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನು ಪ್ರಿಪ್ರೇಷನ್ ಮಾಡಿರಲಿಲ್ಲ ಮೈಸೂರಲ್ಲಿ. ಎಲ್ಲಾನು ಈಗಲಿಂದನೇ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕಿತ್ತು. ಇವತ್ತು ಅಟ್ ಎನಿ ಕಾಸ್ಟ್ ರೂಮ್ಸ್ ಆದರೂ ಕ್ಲೀನ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿಕೊಂಡೇ ಹೋದೆ. 9:30ಗೆಲ್ಲ ಊಟ ಎಲ್ಲ ಮುಗಿಸಿ ರೂಮ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ತುಂಬ ಹೆಲ್ಪ್ ಮಾಡಿಕೊಟ್ರು ಈ ಸಲ. ನನ್ನ ಮಗಳು ಆಟ ಸಾಮಾನೇ ಆ ರೂಮ್ ತುಂಬ ಇತ್ತು. ಎಲ್ಲ ತೆಗ್ದು ಆಚೆಗೆ ಎಸೆದು ರೂಮ್ನ ಕ್ಲೀನ್ ಮಾಡಿ ನೀಟಾಗಿ ಒರೆಸಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ರಾತ್ರಿ 1 ಗಂಟೆ ಆಗಿತ್ತು. ನನ್ನ ಕ್ರೇಜ್ ಎಷ್ಟಂತಂದರೆ, ಸ್ವಲ್ಪ ಊರಿಂದ ಗಿಣ್ಣಾಲು ತೊಗೊಂಡು ಬಂದಿದ್ದೆ. ಗಿಣ್ಣು ತಿನ್ನಬೇಕು ಅಂತ ಅನಿಸಿತ್ತು. ರಾತ್ರಿ ಗಿಣ್ಣು ಮಾಡಿ ಬೆಳಗ್ಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಗಿಣ್ಣಿಗೂ ಕೂಡ ರೆಡಿ ಮಾಡ್ಕೊತಿದ್ದೆ ಮಧ್ಯದಲ್ಲಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಸ್ಟ್ ಅಲರ್ಜಿ ಇದೆ ನನಗೆ. ಅದಕ್ಕೆ ಅಂತ ಹೇಳಿ ಮಾಸ್ಕ್ ಹಾಕ್ಕೊಂಡು ಡಾಕ್ಟರ್ ಥರ ರೆಡಿಯಾಗಿದೆ. ಇಡೀ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸೊಂಟ ಎಲ್ಲ ಬಿದ್ದೋಯ್ತು. ನಾನಂತೂ ಒಂದು ಕಡೆಯಿಂದ ನೀಟಾಗಿ ಇಂಚಿಂಚನ್ನು ಕ್ಲೀನ್ ಮಾಡಿಕೊಂಡು ಬೇಡದೇ ಇರೋ ಅಂಥ ಕಸ ಎಲ್ಲ ಈ ಸಲ ದೊಡ್ಡ ಮನ್ಸು ಮಾಡಿ ಆಚೆಗೆ ಡಂಪ್ ಮಾಡೇ ಬಿಟ್ಟೆ. ಬೇಗ ಆಗೋಗುತ್ತೆ ಅಂತಲೇ ಸ್ಟಾರ್ಟ್ ಮಾಡಿದೆ, ಬಟ್ ಸಿಕ್ಕಾಪಟ್ಟೆ ಟೈಮ್ ಹಿಡಿದ್ಬಿಡ್ತು. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾವು ದಿನ ಮನೇನ ಇಷ್ಟು ಡೀಪ್ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಅದು ಹೆಂಗೆ ಇಷ್ಟೊಂದು ಧೂಳು ಬರುತ್ತೆ. ಅದು ಎಲ್ಲ ಕ್ಲೋಸ್ ಆಗಿದ್ರು ಕೂಡ. ಅರ್ಧ ಕ್ಲೀನಿಂಗ್ ಕೆಲಸ ಮುಗಿಸಿದಾದ್ಮೇಲೆ ಗಿಣ್ಣಿಗೆ ಇಟ್ಬಿಡೋಣ ಅಂತ ಹೇಳಿ ಬಂದೆ. ನಂಗೆ ಅದೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕ್ರೇಜು. ಈ ಸಲ ಅಂತೂ ಎಮ್ಮೆ ಗಿಣ್ಣಾಲು ಸಿಕ್ಕಿತ್ತು. ಹಸುವಿನ ಗಿಣ್ಣಾಲಿಗಿಂತ ಎಮ್ಮೆ ಗಿಣ್ಣಾಲಲ್ಲಿ ಗಿಣ್ಣಂತೂ ತುಂಬಾ ಚೆನ್ನಾಗಾಗುತ್ತೆ. ನಾನು ಯಾವಾಗಲೂ ಇದೇ ಥರ ಕುಕ್ಕರಲ್ಲೇ ಮಾಡೋದು. ಅದರೊಳಗೆ ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಇಡ್ತೀನಿ. ಕುಕ್ಕರ್ನ 3 ವಿಷಲ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಗಿಣ್ಣಿನಾದ. ರಾತ್ರಿ ಗಿಣ್ಣು ಮಾಡಿ ಬೆಳಗ್ಗೆ ತಿಂದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ನಾವು ಮಲ್ಕೊಳ್ಳೋ ಅಷ್ಟರಲ್ಲಿ 1 o'clock ಆಗಿತ್ತು. ಅದ್ರ ಮಧ್ಯೆ ನಾನು ಕಜ್ಜಾಯಕ್ಕೆ ಅಕ್ಕಿ ನೆನೆಸ್ಬೇಕಿತ್ತು. ಅದು ನೆನಪಾಗಿದ ತಕ್ಷಣ ಮತ್ತೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ಅಕ್ಕಿನ ನೆನೆಯಕ್ಕೆ ಇಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಕಜ್ಜಾಯದ ರೆಸಿಪಿ ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಿಮಗೆ ಕಜ್ಜಾಯದ ರೆಸಿಪಿನ ಪೋಸ್ಟ್ ಮಾಡ್ತೀನಿ. ಕಜ್ಜಾಯ ಮಾಡೋಕ್ಕೆ ಬರಲ್ಲ, ನಾವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೋಬೋದು. ಅಷ್ಟು ಈಸಿ ಮೆಥಡಲ್ಲಿ ನಾನು ಕಜ್ಜಾಯ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ. ನಾನು ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬುಧವಾರನೇ ತಿಂಡಿಗಳನ್ನು ಬೇಯಿಸ್ಕೊಳ್ಳೋದು. ಅದಕ್ಕಿಂತ ಮುಂಚೆ ಅಥವಾ ಅದಾದಮೇಲೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ನಿಮ್ಮ ಮನೆಯಲ್ಲೆಲ್ಲ ಕ್ಲೀನಿಂಗ್ ಕೆಲಸ ಹೇಗಾಯಿತು, ನಿಮಗೆ ಕ್ಲೀನಿಂಗ್ ಮಾಡೋಕ್ಕೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದೇ ಥರದ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.